ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು, ಧರ್ಮದೇವತೆಗಳನ್ನು ಹಾಗೂ ಅಣ್ಣಪ್ಪ ಸ್ವಾಮಿಯನ್ನು ಪ್ರಾರ್ಥಿಸಿ, ಶ್ರೀ ಚಂದ್ರನಾಥ ಸ್ವಾಮಿ ಮತ್ತು ಛತ್ರದ ಗಣಪತಿ ಎಲ್ಲ ಸ್ಥಾನಗಳನ್ನು ಕೂಡ ಇಲ್ಲಿ ಸ್ಮರಿಸಿ, ಇಲ್ಲಿ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿರುವಂಥ ಪೂಜ್ಯ ಶ್ರೀ ಕಂಚಿ ಕಾಮಕೋಟಿ ಪೀಠಾಧಿಪತಿ ಜಗದ್ಗುರು ಪೂಜ್ಯ ಶ್ರೀ ವಿಜೇಂದ್ರ ಸರಸ್ವತಿ ಶಂಕರಾಚಾರ್ಯ ಮಹಾಸ್ವಾಮೀಜಿಯವರಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಸರಭಾರತಿ ಶ್ರೀಗಳವರು ಎಳ್ನೀರು ಮಠ ಇವರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ, ಆಗಮಿಸಿರುವಂಥ ಎಲ್ಲ ಮಹನೀಯರೇ ಮತ್ತು ಮಹಿಳೆಯರೇ, ಈ ಕ್ಷೇತ್ರದಲ್ಲಿ ಚಾತುರ್ಧಾನಗಳು ನಿರಂತರವಾಗಿ ನಡೀತಾ ಬರ್ತದೆ. ಅದರಲ್ಲಿ ಮುಖ್ಯವಾಗಿ ವಿಶೇಷವಾಗಿ ನಡೀತಕ್ಕಂಥದ್ದು ಅನ್ನದಾನ. 2 ಹೊತ್ತು ಮಧ್ಯಾಹ್ನ ಮತ್ತು ರಾತ್ರಿ 2 ಹೊತ್ತು ಅನ್ನದಾನ ಇದೆ. ಮುಂಜಾನೆ ಕ್ಯೂನಲ್ಲಿ ಬರುವವರಿಗೆಲ್ಲ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗೆ 3 ಹೊತ್ತು ಕೂಡ ತಿಂಡಿ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, 3 ಹೊತ್ತು ಕೂಡ ಆಹಾರ ದಾನವನ್ನು ಮಾಡಲಾಗ್ತದೆ. ಆಮೇಲೆ ಇರುವಂಥದ್ದು ವಿದ್ಯಾದಾನಕ್ಕೆ ಅನೇಕ ವಿದ್ಯಾಸಂಸ್ಥೆಗಳಿದೆ. ಎಲ್ಲ ವಿದ್ಯಾಸಂಸ್ಥೆಗಳು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದ್ದಾವೆ. ಅದರ ಜೊತೆಗೆ ಈಗ ಔಷಧ ದಾನ, ಆಸ್ಪತ್ರೆಗಳು, ಎಲ್ಲ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಔಷಧ ದಾನಕ್ಕೆ ಅವಕಾಶ ಇದೆ. ಹಾಗಾಗಿ ಅಲೋಪತಿ, ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆ 3 ರೀತಿಯ ಆಸ್ಪತ್ರೆಗಳು ಕೂಡ ನಮ್ಮ ಕ್ಷೇತ್ರದಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಅಭಯದಾನದಲ್ಲಿ ನಮಗೆ ಗೊತ್ತಿದ್ದ ಹಾಗೆ ಎಲ್ಲ ರೀತಿಯ ದಾನಗಳು ನಡೀತದೆ. ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಯೋಜನೆ ಮತ್ತು ಸ್ವ ಉದ್ಯೋಗ ತರಬೇತಿ ಕೇಂದ್ರ 2 ಕಾರ್ಯಕ್ರಮಗಳಿಂದ ಅಭಯದಾನ ಕೂಡ ನಡೀತಾ ಇದೆ. ಇದೆಲ್ಲ ಆದಾಗ ನಮಗೆ ಅನಿಸಿದ್ದು, ಈ ಕಾಲದಲ್ಲಿ ಕಾಲು ನೋವು ಜಾಸ್ತಿ ಆಗಿದೆ ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ಕೂಡ. ಗಂಡು ನೋವು, ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೂತ್ಕೊಂಡು ನಮ್ಮೆಲ್ಲ ಹಿಂದೆ ಪಾರಂಪರಿಕವಾಗಿ ನೆಲದಲ್ಲಿಯೇ ಕೂತು ಊಟ ಮಾಡೋದು ಇಲ್ಲಿಯ ಸಂಪ್ರದಾಯ. ಅದು ಇದ್ದಕ್ಕಿದ್ದಂತೆ ಎಲ್ರಿಗೂ ಗಂಡು ನೋವು ಪ್ರಾರಂಭ ಆದಾಗ ಅನಿವಾರ್ಯವಾಗಿ ಇನ್ನು ಮೇಜೆ ಮಾಡಲೇಬೇಕು. ಇಲ್ಲದಿದ್ದರೆ ಪ್ರತಿಯೊಬ್ಬರು ಬಂದು ಗಂಟು ನೋವು ಅಲ್ಲಿ ಹೊರಗೆ ದೇವಸ್ಥಾನಕ್ಕೆ ಹೋಗಿ ಹರಕೆ ಮಾಡ್ಕೊಳ್ತಾರೆ. ಮೆಟ್ಲು ಹತ್ತೋದೇ ಕಷ್ಟ. ಅದಕ್ಕೆ ಲಿಫ್ಟ್ ಮಾಡಿದ್ದಾನೆ, ತಮ್ಮ ಹರ್ಷದ ಲಿಫ್ಟ್ ಮಾಡಿದ್ದಾನೆ. ಲಿಫ್ಟ್ನಲ್ಲಿ ಅವರು ಹೋಗ್ಬೋದು ದೇವಸ್ಥಾನದೊಳಗೆ. ಆದರೆ ಊಟಕ್ಕೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಊಟಕ್ಕೆ ಕೂಡ ವ್ಯವಸ್ಥೆ ಊಟ ತೃಪ್ತಿಯಾಗಿ ಅವರು ಊಟ ಮಾಡಬೇಕು. ಬರೀ ಏನೋ ಒಂದು ಊಟ ಮಾಡಿದರು ಅಂತ ಹೇಳಿಲ್ಲ. ಹಾಗಾಗಿ ಭಾಳ ಸುಂದರವಾದಂಥ ಮೇಜು ಮತ್ತು ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇರತಕ್ಕಂಥ ಸ್ಟೀಲ್ನ ಮೇಜು ಮತ್ತು ಕುರ್ಚಿಗಳನ್ನು ಮಾಡಿಸಿ, ಅದರಲ್ಲಿ ಸುಂದರ ಊಟ, ತೃಪ್ತಿಕರವಾಗಿ ಊಟ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಈಗ ವಿಶೇಷವಾಗಿ ಹರ್ಷ ಅದರ ಬಗ್ಗೆ ಬಹಳ ಕಾಳಜಿ ತೆಗೆದುಕೊಂಡು ಬಹಳಷ್ಟು ಶ್ರಮಪಟ್ಟು ನಮ್ಮ ಸಂಸ್ಥೆ ವತಿಯಿಂದಲೇ ಕನ್ಸ್ಟ್ರಕ್ಷನ್ ನಡೀತದೆ. ಡಿಪಾರ್ಟ್ಮೆಂಟಲ್ ಕನ್ಸ್ಟ್ರಕ್ಷನ್, ಕಾಂಟ್ರಾಕ್ಟ್ ಕೊಡಲಿಕ್ಕಿಲ್ಲ. ಹಾಗಾಗಿ ಅದರಲ್ಲಿ ಮೇಲ್ಗಡೆ ಕೆಳಗಡೆ ಮೊದಲೇ ಇತ್ತು, ನನ್ನ ಒಂದು ಸಂಕಲ್ಪ ಇತ್ತು, ಇದನ್ನು ಪೂಜ್ಯ ಕಾಂಚಿ ಕಾಮಕೋಟಿ ಶ್ರೀಗಳೇ ಬಂದು ಇದನ್ನು ಯಾಕೆ ಗೊತ್ತಿಲ್ಲ, ಮಂಜುನಾಥನ ಇಚ್ಛೆ. ಆದರೆ ನಾವು ಅವರಿಗೆ 2-3 ಬಾರಿ ನಮ್ಮ ಪ್ರತಿನಿಧಿ ಕಳಿಸಿದಾಗಲೂ ಕೂಡ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಅಂತ ಈಗ ಅವರು ಮನಸ್ಸು ಮಾಡಿ ಇಲ್ಲಿ ಬಂದು 4-5 ದಿವಸ ಇಲ್ಲಿ ನಿಂತು ಇಲ್ಲಿ ಪೂಜೆ ನಡೆಸಿ ನಮಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ. ಹಾಗಾಗಿ ಆ ಪೂಜೆಗೆ ನಾವು ವಿಶೇಷವಾದ ಧನ್ಯವಾದಗಳು, ಅಭಿನಂದನೆವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು, ಅದರಲ್ಲಿ ವಿಶೇಷವಾಗಿ ಅನ್ನದಾನದಲ್ಲಿ ಪ್ರಾಯಶಃ ಭಾಳ ಜನ ಅನ್ನದಾನಕ್ಕೆ ಇಲ್ಲಿ ಸೇವೆ ಮಾಡ್ತಾರೆ. ಅಕ್ಕಿ ಕೊಡ್ತಾರೆ. ತರಕಾರಿಗಳಂತೂ ಟನ್ಗಟ್ಟಲೆ ಇಲ್ಲಿ ಬರ್ತದೆ. ಊಟಿಯಿಂದ ಹಿಡಿದು ನಮ್ಮ ಬೆಂಗಳೂರು ಪಕ್ಕದಲ್ಲೆಲ್ಲ ನಮಗೆ ಒಂದೊಂದು ದಿವಸಕ್ಕೆ 5 ಟನ್ನು 6 ಟನ್ನು ತರಕಾರಿ ಹಾಕುವವರಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗ್ತೇವೆ ಅಂತ ಹೇಳಿ ಲಾರಿ ತಗೊಂಡು ಹೋದರೆ ಸಾಕು, ಅದು ಫುಲ್ ಆಗ್ತದೆ ಅಂತ ಹೇಳ್ತಾರೆ ಊಟಿಯ ಕಡೆಯವರು. ಅಲ್ಲಿ ಊಟಿಯಲ್ಲಿ ಹೋದರೆ ಲೋಡು ತರಕಾರಿ ಬರುತ್ತೆ. ಹೇಗೆ ಅದಕ್ಕೆ ನಾವು ಕೈಯಲ್ಲಿ ಮುಟ್ಟಿದರೆ ಈಗ ಫ್ರಿಜ್ಜಿಂದ ತೆಗೆದ ಹಾಗೆ ಅಷ್ಟು ಕೋಲ್ಡ್ ಇರ್ತದೆ, ಅಷ್ಟು ತಂಪಾಗಿರ್ತದೆ. ಇದೆಲ್ಲದಕ್ಕೂ ಕಾರಣ ಕ್ಷೇತ್ರದ ಕೀರ್ತಿ ಮತ್ತು ಅನ್ನದಾನದಲ್ಲಿ ವಿಶೇಷವಾಗಿ ಪ್ರೀತಿ. ಇದರಿಂದಾಗಿ ನಮಗೆ ಎಲ್ಲ ಖರ್ಚು ವೆಚ್ಚಗಳಿಗಿಂತ ಹೆಚ್ಚು ತರಕಾರಿ, ಬೇಕಾದಷ್ಟು ಎಲ್ಲ ತರಕಾರಿ ಕೂಡ ಭಕ್ತರಿಂದಲೇ ಬರುವುದರಿಂದ ನಮಗೆ ಬಹಳ ಸಂತೋಷ ಆಗಿದೆ. ಈಗ ನಮ್ಮ ಪೂಜ್ಯರ ಬರಲೇಬೇಕು ಅಂದರೆ ನಾನು ಭಾಳ ಹಠ ಕಟ್ಟಿದ ಮೇಲೆ ಅವರು ದಯಮಾಡಿಸಿದ್ದಾರೆ ಮತ್ತು ಇವತ್ತು ಇಲ್ಲಿ ನಮಗೆ ಭಾಳ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾರೆ. ನಾನು ಅದಕ್ಕಾಗಿ ಅವರಿಗೆ ವಿಶೇಷವಾಗಿ ನಮ್ಮ ಕ್ಷೇತ್ರದ ಪರವಾಗಿ, ಭಕ್ತರ ಪರವಾಗಿ ಧನ್ಯವಾದಗಳನ್ನು ಮತ್ತು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪೂಜ್ಯರು ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ.
ಶಂಕರ್ ನೇತ್ರಾಲಯ ಅಂಥೇಳಿ ಎಲ್ಲ ಕಡೆ, ದೇಶದ ಎಲ್ಲ ಕಡೆ, ನಮ್ಮ ತಮಿಳುನಾಡಿನಲ್ಲಿ 2-3 ಮತ್ತು ಇಲ್ಲಿ ಉತ್ತರ ದೇಶದಲ್ಲಿ ಅಸ್ಸಾಮಿಂದ ಹಿಡಿದು ಎಲ್ಲ ಕಡೆ ಕೂಡ ಕಣ್ಣಿನ ಆಸ್ಪತ್ರೆ, ಕಣ್ಣಿನ ನೇತ್ರಾಲಯ ಮಾಡಿದ್ದಾರೆ. ಕಣ್ಣು ದೃಷ್ಟಿ ಕೊಡುವಂಥ ನೇತ್ರಾಲಯಗಳನ್ನ ಅನೇಕ ಕಡೆ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಅವರಿಗೆ ಪ್ರೀತಿ ಇದ್ದದ್ದು ಈ ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥದ್ದು. ನಾವು ಲೌಕಿಕ ಜೀವನದ ಕಡೆ ಗಮನ ಕೊಡ್ತೇವೆ, ಆದರೆ ಸಂಸ್ಕಾರದ ಕಡೆಗೆ ಯಾರು ಗಮನ ಕೊಡೋದಿಲ್ಲ. ಅದರ ಪೂಜ್ಯ ಗುರುಗಳು ಸಂಸ್ಕಾರದ ಕಡೆಗೆ ಗಮನ ಕೊಡ್ತಾರೆ. ಸಂಸ್ಕಾರ ಆಗಲೇಬೇಕು, ಸಂಸ್ಕಾರ ಕೊಡಲೇಬೇಕು ಅಂತ ಹೇಳಿ ಎಲ್ಲರಿಗೂ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸಂಗೀತ ಶಾಲೆ, ನೃತ್ಯ ಶಾಲೆ, ವಾಲಕ ಕಲಿಯುವವರಿಗೆ ಶಾಲೆ, ಹೀಗೆ ಎಲ್ಲ ರೀತಿಯ ಕಲೆಗಳಿಗೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾರೆ. ಮಾತ್ರ ಅಲ್ಲದೆ ಎಲ್ಲರಿಗೂ ಕೂಡ ವಿಶೇಷವಾದಂಥ ವ್ಯವಸ್ಥೆ ಮಾಡಿದ್ದಾರೆ. ಸಾಂಪ್ರದಾಯ ಪಾಠಶಾಲೆ ಅಂತ ಹೇಳಿ ಮಾಡಿ, ಸಾಂಪ್ರದಾಯ ಪಾಠಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರ ಕೊಡುವಂಥ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ನಿನ್ನೆ ಅವರ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿದೆ. ಅವರು ಹೇಳ್ತಿದ್ದರು, ವಿದ್ಯೆ, ವೈದ್ಯ ಮತ್ತು ವಿಜ್ಞಾನ ಈ 3ಕ್ಕೂ ಸಹಕಾರ ಕೊಡ್ತಾರೆ. ಅಂದರೆ ವೇದ ಅಜ್ಞಾನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆಯುರ್ವೇದ ಮುಂತಾದ ವೈದ್ಯಕೀಯ ಪದ್ಧತಿ ಕೂಡ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ಜ್ಞಾನಕ್ಕೆ ಕೂಡ ಬಹಳಷ್ಟು ಸಂಸ್ಕಾರಗಳು ಕೊಟ್ಟಿದ್ದಾರೆ. ಹಾಗಾಗಿ ಸಾಂಪ್ರದಾಯ ರಕ್ಷಣೆ ಅವರ ಮೊದಲ ಸಂಕಲ್ಪ. ಅವರು ಯಾವಾಗಲೂ ಇವತ್ತು ನಿನ್ನೆ ಕೂಡ ಮಾತಾಡುವಾಗ ನಮಗೆ ಮುಖ್ಯವಾಗಿ ಬೇಕಾದ ಸಾಂಪ್ರದಾಯದ ರಕ್ಷಣೆ. ಸಾಂಪ್ರದಾಯದ ರಕ್ಷಣೆ ಅಂತಂದರೆ ಹಿಂದೂ ಸಂಪ್ರದಾಯ, ವಿಶೇಷ ಭಾರತೀಯ ಸಂಪ್ರದಾಯಗಳಿಗೆ ನಾವು ವಿಶೇಷವಾಗಿ ಗಮನ ಕೊಡದೇ ಇದ್ದರೆ ಇನ್ನೊಂದು ಕೆಲವು ವರ್ಷಗಳಲ್ಲಿ ಎಲ್ಲ ನಾಶವಾಗ್ತದೆ. ಹಾಗಾಗಿ ಸಂಗೀತ, ಕಲೆ ಮತ್ತು ನೃತ್ಯ ಇವೆಲ್ಲದಕ್ಕೂ ಕೂಡ ಅವರು ಬಹಳಷ್ಟು ವಿಶೇಷವಾದ ಪ್ರಾಶಸ್ತ್ಯವನ್ನು ಕೊಟ್ಟು ಶಾಸ್ತ್ರೀಯ ಸಂಗೀತಗಳನ್ನ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇದ್ದಾರೆ. ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಆರೋಗ್ಯ, ಹೆಲ್ತ್ ಆ್ಯಂಡ್ ಫಿಟ್ನೆಸ್, ಆರೋಗ್ಯಕ್ಕೆ ಯೋಗ ಮತ್ತು ಬಾಕಿ ಇತರ ವೈದ್ಯಕೀಯ ಚಿಕಿತ್ಸೆಗೆ ಕೂಡ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಮತ್ತು ಎಲ್ಲ ಮಕ್ಕಳಿಗೆ ವಿಶೇಷವಾಗಿ ನರ್ಸಿಂಗ್ ಕೋರ್ಸ್ ಪ್ರಾರಂಭಿಸಿ ನರ್ಸಿಂಗ್ನಲ್ಲಿ ಕೂಡ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡೋದ್ರಲ್ಲಿ ಅವರು ತಮ್ಮ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ನಮಗೆ ಕೂಡ ಇಲ್ಲಿ ಬಂದಾಗ ಅವರು ಹೇಳಿದರು, ನೀವೆಲ್ಲ ಲೌಕಿಕ ವಿದ್ಯೆ ಜೊತೆಗೆ ಸಂಸ್ಕಾರ ಕೊಡುವ ಕೆಲಸ ಮಾಡಿ ಅಂತ ಹೇಳಿದರು. ನಾವೆಲ್ಲ ಸಂಸ್ಕಾರ ಕೊಡುವ ಚಿಂತನೆ ಬದಲಿಗೆ ಲೌಕಿಕ ಜ್ಞಾನವನ್ನೇ ನಾವು ಹೆಚ್ಚು ಮಾಡ್ತಾಯಿದ್ದೇವೆ. ಅವರು ಹೇಳಿದ್ರಿಲ್ಲ, ಲೌಕಿಕ ಮುಖ್ಯ, ಆದರೆ ಅದರ ಜೊತೆಗೆ ಸಂಸ್ಕಾರ ಇಲ್ಲದೆ ಇರುವಂಥ ಯಾವುದೇ ವಿದ್ಯೆ, ಯಾವುದೇ ಜ್ಞಾನ ಅದಕ್ಕೆ ಚಂದ ಅಲ್ಲ. ಚಿನ್ನಕ್ಕೆ ಒಪ್ಪಕೊಟ್ಟಂತೆ ನೀವು ಸಂಸ್ಕಾರಕ್ಕೆ ಕೊಡಬೇಕು ಅಂತ ಅವರು ಹೇಳಿದರು. ಹೀಗಾಗಿ ಅನೇಕ ವಿದ್ಯಾಸಂಸ್ಥೆಗಳನ್ನು ಅವರು ಮಾಡಿದ್ದಾರೆ. ವೆಲ್ನೆಸ್ ಸೆಂಟರ್ಸ್ ಮಾಡಿದ್ದಾರೆ. ಕಾಂಚಿ ಕಾಮಕೋಟಿ ಶಂಕರ ವಿದ್ಯಾಲಯ ಅಂತಿದೆ, ಇಲ್ಲಿ ಶಾಲೆಗಳು ನಡೀತಾ ಇದೆ. ಮತ್ತು ಅನೇಕ ಆರೋಗ್ಯ ಕೇಂದ್ರಗಳನ್ನು ಕೂಡ ಅವರು ನಡೆಸ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ನಮ್ಮ ಶ್ರೀಗಳವರು ಅನೇಕ ರೀತಿಯ ದಾನ ಧರ್ಮಗಳನ್ನು ಮಾಡಿ ಪರಂಪರೆಯನ್ನು ಬೆಳೆಸಿ ಉಳಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಜುರ್ವೇದ ಪಾಠಶಾಲೆ ಅಂತಿದೆ, ಋಗ್ವೇದ ಮತ್ತು ಯಜುರ್ವೇದ ಪಾಠಶಾಲೆ ಮತ್ತು ಸಮರ್ಥ ಪಾಠಶಾಲಾ ಮತ್ತು ವೇದನಾಥ ಪಾಠಶಾಲಾ, ಪಂಚರಾತ್ರ ಪಾಠಶಾಲಾ, ಶುಕ್ಲ ಯಜುರ್ವೇದ ಪಾಠಶಾಲಾ, ಸ್ಮಾರ್ಥ ಪಾಠಶಾಲೆ, ಕಮ್ಮಕೋಡಿ ಸ್ಮಾರ್ಥ ಪಾಠಶಾಲಾ, ಕಮ್ಮಕೋಡಿ ಸ್ಮಾರ್ಥ ಪಾಠಶಾಲಾ 2-3 ಕಡೆ ಆಂಧ್ರದಲ್ಲಿದೆ ಮತ್ತು ಬೇರೆ ಕಡೆಗಳೆಲ್ಲ. ಹೀಗೆ ಅನೇಕ ಸಂಸ್ಥೆಗಳು ಮಾಡಿದ್ದಾರೆ. ಮಾತ್ರ ಅಲ್ಲದೆ ಫ್ರೀ ಆನ್ಲೈನ್ ಕೋರ್ಸಸ್, ಆನ್ಲೈನ್ನಲ್ಲಿ ಕೆಲವು ಕೋರ್ಸ್ಗಳನ್ನು ಮಾಡಿ ಅದರಲ್ಲಿ 100 ದಿವಸಗಳಲ್ಲಿ ಗೃಹಿಣಿ ಪ್ರೋಗ್ರಾಮ್ ಅಂತ ಮಾಡಿ ಜನರಿಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಹೀಗೆ ಎಲ್ಲಿ ಹೋದರೂ ಕೂಡ ಅವರು ಸಂಸ್ಕಾರದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಕ್ಷೇತ್ರಕ್ಕೆ ಬರಬೇಕು, ಕ್ಷೇತ್ರಕ್ಕೆ ಬಂದು ತಾವು ಉದ್ಘಾಟನೆಯನ್ನು ಮಾಡಿ ನಮಗೆ ಆಶೀರ್ವದಿಸಬೇಕು. ಅನ್ನದಾನ ಪರಂಪರೆ ಕ್ಷೇತ್ರ ಬಹಳ ಪ್ರಾಚೀನವಾದದ್ದು. ಈ ಪರಂಪರೆ ಉಳಿಬೇಕು, ಬೆಳಿಬೇಕು. ಇದಕ್ಕಾಗಿ ನಮ್ಮ ಅನೇಕ ಭಕ್ತರು ಇಲ್ಲಿ ದಾನವನ್ನು ಮಾಡ್ತಾರೆ. ಮತ್ತು ದೀಪೋತ್ಸವ ಮತ್ತು ಶಿವರಾತ್ರಿಯಲ್ಲಿ ವಿಶೇಷವಾಗಿ ಸ್ಟಾಲ್ಗಳನ್ನು ಹಾಕಿ ಅಡುಗೆ ಮಾಡಿ ಬಡಿಸ್ತಾರೆ. 20-30 ಮಂದಿ ಬಂದು ಅಡುಗೆ ಮಾಡಿ ಪ್ರತ್ಯೇಕ ಅವರು ಕೊಡ್ತಾರೆ. ಹೀಗಾಗಿ ಅಂಥ ಎಲ್ಲ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಅವರು ಮಾಡಿದ್ದಾರೆ. ಈಗ ಈ ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಅನ್ನದಾನದ ಈ ಛತ್ರವನ್ನು ಹರ್ಷ ತನ್ನ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಮಾಡಿದ್ದಾನೆ. ನಮ್ಮ ಅನ್ನಪೂರ್ಣದಲ್ಲಿ ಮೇಲ್ಗಡೆ ಭಾಗದಲ್ಲಿ ಮಾಡಬೇಕು ಅಂತಂದಾಗ ಮಂಜು ಕೀರ್ತನ್ ಅಂತಿದ್ದಾರೆ, ಅವರ ಅಪ್ಪ ಅನಂತರಾಮ್ ಅವರು ಕೂಡ ನಮ್ಮ ಕಾಲದಲ್ಲಿ ನಾವು ಸಣ್ಣವರಿದ್ದಾಗ
ಅವರ ಅಪ್ಪ ಮಾಡ್ತಿದ್ರು. ಈಗ ನಮ್ಮ ಮುಂದಿನ ಪೀಳಿಗೆಗೆ ಅವರ ಮಗ ಬಂದು ಇವಾಗ ಮಾಡ್ತಾಯಿದ್ದಾರೆ. ಹಾಗಾಗಿ ಎಲ್ಲ ಪ್ಲ್ಯಾನ್ ಮಾಡಿ ಚೆನ್ನಾಗಿ ಅದನ್ನು ಯಶಸ್ವಿಯಾಗಿ ಡಿಸೈನ್ ಮಾಡಿದ್ದಾರೆ. ಮತ್ತು ನಮ್ಮ ಇಲ್ಲಿಯ ಲೋಕಲ್ ಉಡುಪಿಯವರು ಮತ್ತು ಬೇಕಾದ್ರೆ ಸೇರಿ ಟೇಬಲ್, ಸ್ಟೈನ್ಲೆಸ್ ಸ್ಟೀಲ್ ಟೇಬಲ್ ಅದೆಲ್ಲ ಮಾಡಿ ವ್ಯವಸ್ಥಿತವಾಗಿ ಮಾಡುವಂಥ ಜವಾಬ್ದಾರಿ ಕೆಲಸ ಮಾಡಿದ ಹರ್ಷ. ಯಾಕಂದರೆ ಹರ್ಷನಲ್ಲಿ ಆ ಕೆಲಸವನ್ನು ಮಾಡೋದು ಮಾತ್ರ ಅಲ್ಲ, ಬಳಕೆ ಮಾಡುವ ದೃಷ್ಟಿಯಿಂದ ಅವನು ನೋಡ್ತಾನೆ. ಬರೀ ಬಿಲ್ಡಿಂಗ್ ಕಟ್ಟೋದಲ್ಲ, ಬರೀ ಫರ್ನಿಚರ್ ಬಿಲ್ ಕೊಡೋದಲ್ಲ, ಅದರ ಜೊತೆಗೆ ಅದು ಹೇಗೆ ಕ್ಲೀನ್ ಮಾಡಬೇಕು, ಹೇಗೆ ಬಳಸಬೇಕು, ಎಷ್ಟು ಜನ ಬೇಕು, ಒಂದು ಕಡೆ ಒಂದು ಟೇಬಲಿಗೆ ಎಷ್ಟು ಜನ ಬೇಕು, ಎಷ್ಟು ಹೊತ್ತು ಬೇಕು, ಎಷ್ಟು ಕಾರ್ಯಕ್ರಮಗಳು ಬೇಕು ಅಂತ ಹೇಳಿ ಎಲ್ಲವನ್ನು ಪ್ಲ್ಯಾನ್ ಮಾಡಿ ಭಾಳ ಚೆನ್ನಾಗಿ ಅವನು ಮಾಡ್ತಾಯಿದ್ದಾನೆ. ಹಾಗಾಗಿ ಈ ಪ್ಲ್ಯಾನ್ ಮಾಡೋದರಿಂದಾಗಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಅದಕ್ಕಾಗಿ ಹರ್ಷನಿಗೆ ವಿಶೇಷವಾದ ಆಶೀರ್ವಾದನ ಹೇಳ್ತಾ, ಪೂಜ್ಯರು ಕೂಡ ಅವರನ್ನು ಆಶೀರ್ವಾದ ಮಾಡಬೇಕು ಅಂತ ಕೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅನುಷ್ಠಾನವಾಗಿ ನಡ್ಕೊಂಡು ಬಂದಂಥ ಈ ಅನ್ನದಾನ ಇನ್ನೂ ಮುಂದುವರಿಯಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಇನ್ನು ವಿಶೇಷವಾಗಿ ಈ ಕಾರ್ಯಕ್ರಮಗಳಲ್ಲಿ ನಮ್ಮ ಜನತೆ ನಮ್ಮ ಜೊತೆಗೆ ಇರಲಿ, ಸಹಕಾರ ಕೊಡಲಿ ಅಂತೇಳಿ ಎಲ್ಲರನ್ನು ಕೇಳಿಕೊಂಡು, ಮತ್ತೊಮ್ಮೆ ಪೂಜ್ಯರು ಇಲ್ಲಿಗೆ ದಯಮಾಡಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪೂಜಾದಿಗಳನ್ನು ಇಲ್ಲಿ ನೆರವೇರಿಸಿ ಯಶಸ್ವಿ ಮಾಡೋದಕ್ಕಾಗಿ ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ ನಾಮಗಳನ್ನು ಹೇಳಿ ಭಾಳ ಯಶಸ್ವಿಯಾಗಿ ನಡೆದಂಥ ಈ ಕಾರ್ಯಕ್ರಮ ಅದರಲ್ಲಿ ನಮ್ಮ ಹರೀಶ್ ಅಂತೇಳಿ ಅವರು ಇವರ ಜೊತೆಗೆ ಸಂಪರ್ಕ ಮಾಡಿ ಭಾಳ ಯಶಸ್ವಿಯಾಗಿ ಇದನ್ನು ಮಾಡಿ, ಇಲ್ಲದಿದ್ದರೆ ಪೂಜಾರಿಗೆ ಇಲ್ಲಿ ಬರಲಿಕ್ಕೆ ಅನೇಕ ಕಾರ್ಯಕ್ರಮಗಳು ರದ್ದು ಮಾಡಿ ಇಲ್ಲಿ ಬಂದಿದ್ದಾರೆ, ಅನೇಕ ಕ್ಯಾನ್ಸಲ್ ಮಾಡಿ ಇಲ್ಲಿ ಬಂದೆ. ಅದಕ್ಕಾಗಿ ಪೂಜಾರಿಗೆ ನಾನು ಇನ್ನೊಮ್ಮೆ ನಮ್ಮ ಕ್ಷೇತ್ರದ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅವರ ಆಶೀರ್ವಾದ ಯಾವಾಗಲೂ ನಮ್ಮ ಕಾರ್ಯಕ್ರಮಗಳ ಮೇಲೆ ಇರಬೇಕು, ಯಾವಾಗಲೂ ನಮ್ಮ ಕಾರ್ಯಕ್ರಮ ಹೀಗೆ ನಡೀಬೇಕು, ಇನ್ನೂ ಉತ್ತಮ ರೀತಿಯಲ್ಲಿ ಅನ್ನದಾನ ಇಲ್ಲಿ ನಡೆಯಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ, ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇನ್ನು ಮುಂದೆ ಕೂಡ ವಿಶೇಷವಾದ ಅನ್ನದಾನ ನಡೀಲಿ ಮತ್ತು ಪರಂಪರಾಗತವಾಗಿ ಬಂದಂಥ ಈ ಕಾರ್ಯವನ್ನು ಇನ್ನು ಮುಂದೆ ನಿರ್ವಿಘ್ನವಾಗಿ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದ ನಡೆಸುವಂತಾಗಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಮತ್ತು ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾರು ಇದರ ಜೊತೆಗೆ ನಮಗೆ ಸಹಯೋಗ ಕೊಡಿದವರೆಲ್ಲರೂ ಕೂಡ ಆಶೀರ್ವಾದವನ್ನು ಸಲ್ಲಿಸುತ್ತಾ, ಉಡುಪಿಯವರು ಸ್ಟೈನ್ಲೆಸ್ ಸ್ಟೀಲ್ ಇಂಜಿನಿಯರ್ ಜನರಲ್ ಕ್ರಾಫ್ಟ್ಸ್ ಅಂತೇಳಿ ಉಡುಪಿಯವರು ಅವರು ಸ್ಟೈನ್ಲೆಸ್ ಸ್ಟೀಲ್ನ ಟೇಬಲ್ ಮತ್ತು ಚೇರ್ ಕುರ್ಚಿಗಳನ್ನು ಒದಗಿಸಿದ್ದಾರೆ. ಮತ್ತು ನಮ್ಮ DMCಯ ಗೋಪಾಲ್ ಮೆನನ್ ಅಂತಿದ್ದರು, ಅವರು ಇತ್ತೀಚೆಗೆ 1-2 ತಿಂಗಳ 3 ತಿಂಗಳ ಹಿಂದೆ ಕಾಲವಾದರು. ಅವರಿಗೆ ಭಾಳ ಆಸೆ ಇತ್ತು ಈ ಕಾರ್ಯಕ್ರಮದಲ್ಲಿ ಇರಬೇಕು ಮತ್ತು ಕಾರ್ಯಕ್ರಮ ಯಶಸ್ಸು ನಡೀಬೇಕು, ಆದರೆ ಅವ್ರನ್ನ ಉಳಿಸ್ಕೊಳ್ಳಿಕ್ಕೆ ನಮಗಾಗಲಿಲ್ಲ. ಅನಿರೀಕ್ಷಿತವಾಗಿ ಅವರ ದೇಹಾತ್ಯವಾಯಿತು. ಹಾಗಾಗಿ ಗೋಪಾಲ್ ಮೆನನ್ ನೆನೆಸಿಕೊಂಡು ನಮ್ಮ DMCಯ ಯಶೋಧರ ಮತ್ತಿತರ ಎಲ್ಲ ಕಾರ್ಯಕರ್ತರು ಭಾಳ ಚೆನ್ನಾಗಿ ಕೆಲಸ ಮಾಡಿ ಯಶಸ್ವಿಯಾಗಿ ಈಗ ಇದನ್ನು ನಡೆಸಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕ್ಷೇತ್ರದ ಪರವಾಗಿ ನಮಸ್ತೆಗಳನ್ನು ಹೇಳಿ, ಪೂಜ್ಯರಿಗೆ ನನ್ನ ವಂದನೆಗಳನ್ನು ಹೇಳಿ, ತಮ್ಮ ಆಶೀರ್ವಾದ ನಮ್ಮ ಸಂಸ್ಥೆ ಮೇಲೆ ಹೀಗೆ ಇರಲಿ. ಯಾಕಂದರೆ ಈ ಹಿಂದೆ ಅವರ ಹಿರಿಯರು ಇಲ್ಲಿಗೆ ಬಂದಿದ್ದರು. ಪೂಜ್ಯರಾದಂಥ ಜಯೇಂದ್ರ ಸರಸ್ವತಿ ಸ್ವಾಮೀಜಿಯವರು ಇಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡಿದರು. ಅವರು ಬಂದಾಗ ನಾವು ಇಲ್ಲಿ ಹಿಂದೆ ಅವರ ಗುರುಗಳು, ಪರಮ ಗುರುಗಳು ಕೂಡ ನನಗೆ ಪರಿಚಯ. ನಾನು ಒಮ್ಮೆ ಹೋಗಿ ಅವರನ್ನು ಕಾಂಚಿಯಲ್ಲಿ ಭೇಟಿಯಾಗಿದ್ದೆ, ದರ್ಶನ ಪಡೆದಿದ್ದೆ ಅವ್ರದ್ದು. ಆಮೇಲೆ ಜಯೇಂದ್ರ ಸರಸ್ವತಿಯವರು ಮೊದಲು ಇಲ್ಲಿ ಬರುವಾಗ ಪಾದಯಾತ್ರೆಯಲ್ಲೇ ಬರ್ತಾರೆ, ವಾಹನದಲ್ಲೇ ಓಡಾಡ್ತಾ ಇರಲಿಲ್ಲ. 3 ಚಕ್ರದ ವಾಹನ ಸೈಕಲ್ನಲ್ಲಿ ಬಂದು ಇಲ್ಲಿ ಎಲ್ಲ ನೋಡಿಕೊಂಡು ಹೋಗಿದ್ದರು ಅವರು. ಆಮೇಲೆ ಧರ್ಮಸ್ಥಳದಂಥ ಕ್ಷೇತ್ರದ ಪರಿಚಯ ತಮಿಳುನಾಡಿಗೆ ಆಗಲೇಬೇಕು ಅಂತ ಹೇಳಿ ಆನಂದ ವಿಕಟನ್ ಅನ್ನುವ ಪತ್ರಿಕೆಯವ್ರನ್ನ ಕರೆದು ಹೇಳಿದರು, ಆರ್ಟಿಕಲ್ ಬರೀಬೇಕು ಧರ್ಮಸ್ಥಳದ ಬಗ್ಗೆ, ಅನ್ನದಾನದ ಬಗ್ಗೆ, ವಿಶೇಷವಾಗಿ ಅನ್ನದಾನದ ಬಗ್ಗೆ ನೀನು ಧರ್ಮಸ್ಥಳದಲ್ಲಿ ಪತ್ರಿಕೆಯಲ್ಲಿ, ನೀನು ಆನಂದ ವಿಕಟನ್ ಪತ್ರಿಕೆಯಲ್ಲಿ ಬರೀಲೇಬೇಕು ಅಂತ ಅವರು ಹೇಳ್ತಿದ್ರು. ಅದಕ್ಕಾಗಿ ನನಗೆ ಶ್ರೀಗಳೇ ಬರಬೇಕು ಅನ್ನೋ ಆಸೆ ಬಹಳ ಇತ್ತು. ಅವ್ರನ್ನ ಕರೆದು ಆನಂದ ವಿಕಟನ್ ಪತ್ರಿಕೆಯ ಇವರು ಭರಣಿಧರನ್ ಅಂತೇಳಿ ಒಬ್ಬರು ಅದರ ಇವರು ಎಡಿಟರ್ ಇದ್ದರು. ಭರಣಿಧರನ್ನು ಕರೆದು ನೀನು ಬರಲೇಬೇಕು ಅಂತೇಳಿ ಬರೆದ ಮೇಲೆ ಒಂದು ದಿವಸಕ್ಕೆ 5-6 ತಮಿಳುನಾಡಿನಿಂದ ಬಸ್ಸುಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ಅವರೇ ಬಂದು ಉದ್ಘಾಟನೆ ಮಾಡಬೇಕು ನಮ್ಮ ಆಸೆ ಇತ್ತು. ಅದನ್ನು ಈಡೇರಿಸಿಕೊಟ್ಟದಕ್ಕಾಗಿ ಪೂಜಾರಿನ ಗೌರವಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಕಾರ್ಯಕ್ಷೇತ್ರದಲ್ಲಿ ನಮ್ಮ ಸುಬ್ರಹ್ಮಣ್ಯ ಪ್ರಸಾದ್ ಮತ್ತು ಎಲ್ಲ ಅಧಿಕಾರಿಗಳು ಭಾಳ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹರ್ಷನ ಮಾರ್ಗದರ್ಶನದಲ್ಲಿ ಅದೆಲ್ಲ ಸೂಕ್ತವಾಗಿ ನಡೀತಾ ಇದೆ, ಯಶಸ್ವಿಯಾಗಿ ನಡೀಲಿ ಅಂತೇಳಿ ಪ್ರಾರ್ಥಿಸಿ ಎಲ್ಲರಿಗೂ ಶುಭವನ್ನು ಕೊಡಿ.